3, 2, 1. Jingle laka hoo ha hoo ha. Jingle laka hoo ha hoo ha. Jingle laka. ಈಗ ರುಚಿ ಬೇಸ್ ಮೈಸೂರು ಬಿರಿಯಾನಿ ಬಾರಿಸ್ತಾ ಇದ್ದಾರೆ. ನೀವು ಹೇಗ್ ಬೇಕಾದ್ರೆ ತಿನ್ನಿ. ಇಲ್ಲ ಮಾತಾಡೋದು ಬೇಡ, ಮಾತಾಡ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲ ಎಲ್ಲ ಸ್ವಲ್ಪ ಹಿಂದಕ್ಕೆ ಹೋಗಿ, ದಯವಿಟ್ಟು ಹಿಂದಕ್ಕೆ ಹೋಗಿ. ಸಣ್ಣಕ್ಕಿರೋ ಸ್ಟ್ರಾಂಗು ನಾನೇ ಎಕ್ಸಾಂಪಲ್ 2 ತಟ್ಟೆ ತಿಂದು ಬಂದೀನಿ. ಬಿರಿಯಾನಿ ಘಮ ಬಿರಿಯಾನಿ. ಒಂದು ಬಿರಿಯಾನಿ ಆಡಿದೆಲ್ಲ ಹೌದು. ಬಂದು ಬಿರಿಯಾನಿನ ಸರ್ವ್ ಮಾಡ್ತಾ ಇರೋದು. ಬಟ್ ಇಸ್ ರಿಯಲಿ ಅ ಫ್ಯಾಂಟಾಸ್ಟಿಕ್ ಪಾರ್ಟ್ ಆಫ್ ಈಗ ಬಕೆಟಲ್ಲಿ ಅಣ್ಣ ಬಕೆಟಲ್ಲಿ ಸುರಿಯೋದಕ್ಕೆ ಒಂದು ಬಕೆಟ್ ಕೊಟ್ಬಿಡಿ. ಅವ್ರು ಎಷ್ಟಿಂದ ಹಾಕೊಂತೀನಿ ವೇಸ್ಟ್ ಆಗ್ಬಾರ್ದು. ಅದಕ್ಕೆ ಬಕೆಟಲ್ಲಿ ಏನ್ ಮಾಡ್ಬೋದು ಅಂದ್ರೆ ಸರ್, ಯಾವ್ಯಾವ ಬಕೆಟ್ ನಲ್ಲಿ ಬಿರಿಯಾನಿಯನ್ನ ಕೊಡ್ತಾ ಇದ್ದಾರೆ ಅದೇ ಖಾಲಿ ಬಕೆಟ್ ಅವ್ರ ಹತ್ರ ಕೊಟ್ಬಿಡೋಣ. ಉಳಿದಂತ ಬಿರಿಯಾನಿನ ವೇಸ್ಟ್ ಮಾಡೋದ್ರ ಬಗ್ಗೆ ನೀವು ಮತ್ತೆ ವಾಪಸ್ ಇದೆಯಾ ಬಿರಿಯಾನಿ ನಾಡಿಗೆ ರಾಜಾದ ಸಿಂಹ. ಎಷ್ಟೇ ತರ ಊಟ ಇದೆ, ಬಿರಿಯಾನಿನ ಕಿಂಗು. ಏನಂತೀರಾ ನೋಡಿ. ಯಾರು ಇನ್ನು ತಿನ್ನಕ್ ಸ್ಟಾರ್ಟ್ ಮಾಡಬಾರ್ದು. ಎಲ್ಲ ತಟ್ಟೆಗೂ ಸರ್ವ್ ಆದ ನಂತರವೇ ಸರ್ ಹೇಳಿ, ರುಚಿ ಮೆಸ್ ನಲ್ಲಿ ಇದಕ್ಕೂ ಮುಂಚೆ ನೀವೇನಾದ್ರೂ ಯಾವ್ದಾದ್ರು ರೆಸಿಪಿಯನ್ನ ಟ್ರೈ ಮಾಡಿದ್ದೀರಾ? ಅಯ್ಯೋ, ಒಂದಾಗೆಲ್ಲ ರುಚಿ ಮೆಸ್ ಟ್ರೈ ಮಾಡ್ತಾ ಇರ್ತೀನಿ. ಸಂತೋಷ್ ಅವರು ಅವಾಗಿನ ಸುಮಾರು ವರ್ಷಗಳಿಂದ ಸ್ನೇಹಿತರು. ಇಲ್ಲಿ ಶೂಟಿಂಗ್ ಬಂದಿದ್ದೀವಿ ಅಂತ ಹೇಳಿದ್ರೆ ಸಾಕು. ಇಬ್ರು ಫುಲ್ ಜೋಶಲ್ಲಿ ಊಟ ಮಾಡ್ತಿದ್ದಾರೆ. ಸೊ ಕಾರವಿ ಮೇಡಮ್ ಇಬ್ರು ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದಾರೆ. ಸಖತ್ತಾಗಿ ಬಾರಿಸಿದ್ರು ಬಿರಿಯಾನಿ. ಶೆಟ್ರೆ ಏನ್ ಅನಿಸ್ತಾ ಇದೆ ಕಾಂಪಿಟೇಷನ್? ಬಿರಿಯಾನಿ ಚೆನ್ನಾಗಿತ್ತು, ಬಟ್ ಇಲ್ಲಿಂದ ನೋಡೋದು ಅಡುಗೆ ಗೊತ್ತಾಯ್ತು ನನಗೆ. ಇದೇ ನಮಗೆ ಆಗ್ತಾ ಇಲ್ಲ, ಬಾಗ್ತಾ ಇದ್ದೀವಿ. ಈಗ ನಾನು ಮಾಡ್ತಾರೆ ಮಾಡೋಣ. ಸರಿ ಚಿರು, ಆ ಲಾಸ್ಟಲ್ಲಿ 1-2 ಪ್ಲೇಟ್ 1-2 ಬಕೆಟ್ ಕೊಡಲಿ. ಬನ್ನಿ, ಇವಾಗ ನಮ್ಗೊಂದು ಸಪ್ರೇಟ್ ಆಗಿ ಮತ್ತೆ ಟೈಮಿಂಗ್ ಏನು ಬೇಡ, ಕೊಡಲಿ. ಬನ್ನಿ ನೀವೇನಾದ್ರೂ ಸಖತ್ತ ಊಟ ಮಾಡ್ತೀರಾ ಕಣ? ಮೊಸರು ಬಜ್ಜಿ ಬಳಸ್ಬೇಕು ಜಾಸ್ತಿ. ಚೇರ್ ಕೊಡಪ್ಪ, ಚೇರು.
ಜೋಶ್ ಇದ್ದಾರೆ, ಕಾನ್ಫಿಡೆನ್ಸ್ ತುಂಬಿದ್ದಾರೆ ಪ್ರಭು ಶೆಟ್ಟಿ ಅವರು. ರೆಡಿ 3, 2, 1 ಗೋ. ತಿನ್ನಿ, ಮಜಾ ಮಾಡ್ತಾ ಇರಿ. ಗಮ ಗಮ ಶೆಟ್ರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಇವಾಗ ನೀವ್ ಹೇಳ್ತಾ ಇದ್ರಿ. ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ರು. ನಾನು ನಿಮ್ಮ ಕಡೆ ಹೇಳ್ತಾ ಇದೀನಿ. ಎಲ್ಲಿದೆ ಬಿರಿಯಾನಿ? ಬರ್ಲಿ ಉಣಿಸುವಂತ ಬಿರಿಯಾನಿ. ಇಲ್ಲಿ ಒಂದು ಸ್ವಲ್ಪ ಬಿರಿಯಾನಿ ಕೊಡಿ. ಇಲ್ಲಿ ಬಿರಿಯಾನಿ ತಿಂತಿದ್ರೆ ನೋಡೋರ್ ಬಾಯಲ್ಲಿ ನೀರು ಬರ್ತಾ ಬನ್ನಿ ಇದೆ. ಮೇಡಮ್, ಇಲ್ಲಿ ಬನ್ನಿ ಜಾನೆ ಮೇಡಮ್, ಇಲ್ಲಿಂದ ಹೋಗ್ಬೇಕು ನಾವು ಬಿರಿಯಾನಿ ಕೆತ್ತು. ಅಯ್ಯಯ್ಯೋ, ಇನ್ನು ಇದೆಲ್ಲ ಬಕೆಟ್ ಬಂದಿದೆ. ತುಂಬಿಡ್ತದೆ ಹೊಟ್ಟೆ. ವೆರಿ ಗುಡ್. ಈಗ ಸ್ಟ್ರಾಟರ್ಜಿ ಎಲ್ಲ ತಿನ್ಬಿಟ್ಟಾರೆ, ಮದುವೆ ಮಾಡ್ಸಕ್ಕಾಗಿ. ಮತ್ತೆ ಅಲ್ಲ ಏನ್ ಕೊಡ್ತೀನಿ ಅಂದ್ರೆ ಅನ್ನ ಬರ್ತಾಯಿಲ್ಲಪ್ಪ. ಮೊದಲನೇ ಪ್ರೈಸ್ 10,000, ಮಾತಾಡ್ಸಿದ್ರೆ ಎರಡನೇ ಪ್ರೈಸ್ 5,000, ಮೂರನೇ ಪ್ರೈಸ್ 3,000. ಇದು ಮೈಸೂರು ನಮ್ಮ ರುಚಿಗೆ ಸಂತೋಷ್ ಕಡೆಯಿಂದ. ಈಗ ನಮ್ಮ ಬೆಂಗಳೂರಲ್ಲಿ ಇರುವಂತ ಯಲಹಂಕ ನ್ಯೂಟಿಂಗ್ ಅಕ್ವೇರಿಯಂ ಕಿಶೋರ್ ಕಡೆಯಿಂದ 4ನೇ ಪ್ರೈಸ್ 2,000. 5ನೇ ಪ್ರೈಸ್ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ. 5ನೇ ಪ್ರೈಸ್ ಬೆಳ್ಳುಳ್ಳಿ. ನೀನು 4ನೇ ಪ್ರೈಸ್ ಬಂದ್ಬಿಟ್ಟು ನಮ್ಮ ಮೈಸೂರು ಚಂದ್ರಣ್ಣ 501. ನೀನು ಅಣ್ಣ ಪ್ರಭುವರ ಪ್ರೈಸ್ 501 ಸಾವಿರ. ಪ್ರಭುಬೈ ಈಗ 5ನೇ ಪ್ರೈಸ್ ಹೇಳಿ, 5ನೇ ಪ್ರೈಸ್ ಬಂದ್ಬಿಟ್ಟು 1,000 ರೂಪಾಯಿ. ಎಷ್ಟು? 1,000 ರೂಪಾಯಿ. ಪಕ್ಕ ಬನ್ನಿ ಇಲ್ಲಿ ಮೇಡಮ್, ಬನ್ನಿ ಒಳಗಡೆ. ಇನ್ನು ಜಾಗ ಕೊಡ್ಬಿಡಿ ಸ್ವಲ್ಪ. ಅಶ್ವಿನಿ, ಟೆನ್ಷನ್ ಸಾಯ್ಕವನಿ ಕರ್ಬೇವು ಸೊಪ್ಪು ಹಾಕಂಗ್ ಆಯ್ತಾ ಇದೆಯಲ್ಲ. ಪಟ ಬಾಯಿಗೆ ಹಾಕಿ ತುರುಕ್ಬೇಕು. ಹಿಂಗ್ ಬಾಯಿಗೆ ಹಾಕಿದ್ರೆ ಹೊಟ್ಟೆ ಒಳಗೆ ಸುಟ್ಟು ಬರಬೇಕು, ಕೈ ಆಚೆಗೆ. ಅವ್ನು ನೋಡಿ ಮಗು ನಂಟ್ರ ಮನೆಗೆ ಹೋದಂತ ತಿಂತವನಿ. ಕಾಂಪಿಟೇಷನ್ ಕಡ ತಿಂದ್ರಮ್ಮ. ಓಕೆ, ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಪ್ರಭು ಶೆಟ್ಟಿ ಅವರಿಗೆ. ರುಚಿ ಮೆಸ್ ತುಂಬಾ ಚೆನ್ನಾಗಿ ನಡೀಲಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸೊ ಈಗ ಬಿರಿಯಾನಿ ಕಾಂಟೆಸ್ಟ್ ನಡೀತಾ ಇದೆ, ಯಾರು ಹೇಗೆ ಮಾಡ್ತಾ ಇದ್ದಾರೆ ನೋಡೋಣ. ಸೊ ಈಗ ಸ್ಟಾರ್ಟ್ ಆಗಿರೋದಾ? ಈಗ ಸ್ಟಾರ್ಟ್ ಆಗಿದೆ. ಈಗ ಶುರು ಮಾಡೋರೆ. ಸೂಪರ್. ಯಾರು ಲೀಡಿಂಗ್ ಅಲ್ಲಿದ್ದಾರೆ ಈಗ? ಯಾರು ತಿಂತಾರೆ ಜಾಸ್ತಿ? ಇಲ್ಲ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದೆ. ಬಕೆಟ್ ಕೊಟ್ಟರೆ ಹೆಣ್ಮಕ್ಳು ಸ್ಟ್ರಾಂಗ್ ಚೆನ್ನಾಗಿ ತಿನ್ಬೇಕು ಎಲ್ಲ. ಬಂದಿರ್ತಕ್ಕಂಥ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ಎಲ್ಲರೂ ಇದೇ ತರ ಪ್ರಭು ಶೆಟ್ಟಿ ಅವರಿಗೆ ಪ್ರೋತ್ಸಾಹ ನೀಡಿ. ನಂಗೆ ಗೊತ್ತು ನೀವು ತುಂಬಾ ಪ್ರೀತಿ ಕೊಟ್ಟಿರ್ತೀರ ಎಲ್ಲರಿಗೂ ಅಂತ ಅನ್ಬೇಕು. ಅದೇ ತರ ಪ್ರೀತಿ ಕೊಡಿ, ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಬೇಕು. ಕೆಟ್ಟವ್ರು ಬಂದು ಎರಡನೇದು 5,000, ಮೂರನೇದು 3,000, 4ನೇದು 2,000, ಕೊನೆಗೂ ಅವರಿಗೆ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗ್ತಾ ಇದ್ದಾರೆ. ಏನು 3 kg 1 kg ಉಳಿದಿರ್ಬೋದು. ಇಲ್ಲಿ ನನ್ನ ಪ್ರಕಾರ ಈ ಕುದುರೆ ಒಂದು ಕೊಡ್ತಾ ಇದೆ ಮುಂದಕ್ಕೆ. ಕಣ್ಣ ಬರ್ದ ಖುಷಿ ಬಾ ಹೋಗ್ಯಪ್ಪ, ಈ ಕುದುರೆ ಹಿಂದಿಕ್ಕಿದೆ. ಸೈಡ್ಗೆ ತಿಂತೀನಿ ಬಿಟ್ಟು ಅನ್ನ ಮೈಂಡಲ್ಲಿ ಒಂದು ತಲೆಯಲ್ಲಿ ಒಂದು ರಿಜಿಸ್ಟರ್ ಮಾಡ್ಕೋತಾ ಇರಿ, ಹೋಗ್ತಾ 10,000 ತಗೊಂಡೋಗ್ತೀನಿ ಅಂತ. ಅವಾಗ ಮೋಟಿವೇಟ್ ಆಗುತ್ತೆ ರೈಸ್ ತಿನ್ನಕ್ಕೆ. 10,000 ಬಿಡಲ್ಲ, ಹೋಗ್ತಾ 10,000 ಮನೆಗೆ ತಗೊಂಡು ಹೋಗ್ಬಿಡ್ತೀನಿ ನಾನು. ಚಾನ್ಸ್ ಬಿಡೋಣ, ತಲೆಗೆಡ್ಸ್ಕೊಬೇಡಿ. ಯಾರು ಮಾಡಿರೋರು ಇದ್ದೀರಾ? ಬೆಳಗ್ಗೆ ತಿಂಡಿ ತಿಂದು ಬಂದಿರೋರು ನೀವು ತಿಂದಿದ್ರಾ? ಸೂಪರ್. ಆಕ್ಚುಲಿ ಹೌದು, ದಟ್ಸ್ ದ ಸ್ಟ್ರಾಟಜಿ. ಗಾಡಿ ಸ್ಟಾರ್ಟ್ ಆಗ್ಬೇಕಂದ್ರೆ ಪೆಟ್ರೋಲ್ ಬೇಕು. ಬೆಳಿಗ್ಗೆ ತಕ್ಷಣ ಮನುಷ್ಯ ತಿಂದಿಲ್ಲ ಅಂದ್ರೆ ಆಪ್ಷನ್ ಇದೆ. ಎನಿ ಪಾಯಿಂಟ್ ಆಫ್ ದ ಟೈಮ್ ನಿಮಗೆ ಆಗಿಲ್ಲ ಅಂತಂದ್ರೆ
ಮಾಡ್ಬೋದು. ನಿಮ್ಗೇನು ಆಗಿಲ್ಲ ಅಂದ್ರೆ ನನ್ನ ಕೈಲಿ ಆಗಿಲ್ಲ ಅಂತ ಸ್ಕಿಪ್ ಮಾಡ್ಕೊಳ್ಳಿ, ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ಜೀವನದಲ್ಲಿ ಬದುಕಿದ್ರೆ ಬೇಸಿಗೆ ಬಟಾಣಿ ಮಾಡ್ಕೋಬಹುದು. ಏನ್ ಹೇಳಿ? ಜೀವನದಲ್ಲಿ ಬದುಕಿದ್ರೆ ಬೇಸಿಗೆಯಲ್ಲಿ ಬಟಾಣಿ ಮಾಡ್ಕೋಬಹುದು. 10,000 ಒಂದ್ ಕಡೆ ಕಾಣ್ತಾ ಇದ್ರೆ ಇನ್ನೊಂದ್ ಕಡೆ ಹಾಸ್ಪಿಟಲ್ ಕಾಣ್ತಾ ಇದ್ರೆ ದಯಮಾಡಿ ಗಿವ್ ಅಪ್ ಮಾಡ್ತಾ ಇದ್ದೀರಾ? ವಾಶ್ರೂಮ್ ವಾಕ್ ಮಾಡ್ಕೊಂಡು ಬರ್ತೀರಾ? ಓಕೆ. ಈಗ ಆಗ್ತಾ ಇಲ್ಲ. ಒಂದು ಚೇಂಜಸ್ ಮಾಡೋಣ ಅಂತ ಅನ್ಕೋತಾ ಇದೀವಿ ನಿಮ್ಗಳ ಮುಖ ನೋಡಿ ನಮ್ಗೆ. ಸೊ ಏನಂತಂದ್ರೆ ರುಚಿ ಮೆಸ್ನ ಮಾಲೀಕರಾದಂಥ ಸಂತೋಷ್ ಅವ್ರು ಹೇಳ್ತಾರೆ, ಇನ್ನ ಲಾಸ್ಟ್ 10 ಮಿನಿಟ್ಸ್ ಅವಕಾಶವನ್ನ ಕೊಡ್ತೀವಿ. ಯಾರ್ಯಾರಿಗೆ ಎಷ್ಟೆಷ್ಟು ಮ್ಯಾಕ್ಸಿಮಮ್ ತಿನ್ನಕ್ಕಾಗುತ್ತೆ ಅದನ್ನ ನೀವು ಮ್ಯಾಕ್ಸಿಮಮ್ ತಿನ್ಬಹುದು. ಉಳಿದಂತ ಬಿರಿಯಾನಿ ಏನಿದೆ ಅದನ್ನ ಮತ್ತೆ ರಿಪೀಟೆಡ್ಲಿ ನಾವು ಬಕೆಟ್ಗೆ ಹಾಕೊಳ್ತೀವಿ. ಸೊ ಬಕೆಟ್ನ ಕ್ವಾಂಟಿಟಿ ನೋಡಿ, ಅಂದ್ರೆ ಬಕೆಟ್ನಲ್ಲಿ ಎಷ್ಟು ಕ್ವಾಂಟಿಟಿ ಖಾಲಿ ಆಗಿದೆ, ಕಾಲ್ ಭಾಗ ಖಾಲಿ ಆಗಿದೆಯಾ, ಅರ್ಧ ಭಾಗ ಖಾಲಿ ಆಗಿದೆಯಾ, ಮುಕ್ಕಾಲು ಭಾಗ ಖಾಲಿ ಆಗಿದೆಯಾ, ಇದ್ರ ಬೇಸ್ ಮೇಲೆ ನಾವು ವಿನ್ನರ್ನ ಅನೌನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಇನ್ನು 10 ಮಿನಿಟ್ಸ್ ಟೈಮ್ನಲ್ಲಿ ನಿಮ್ಗೆ ಏನಾದ್ರು ಮ್ಯಾಕ್ಸಿಮಮ್ ತಿನ್ಲಿಕ್ಕಾಗುತ್ತೆ ಅಂದರೆ ತಿನ್ಕೊಳ್ಬೋದು. ಉಳಿದಂಥದ್ದು ಏನಿದೆ, ಮೊಟ್ಟೆ ಆಗಿರ್ಬೋದು ಅಥವಾ ರೈಸ್ ಆಗಿರ್ಬೋದು, ಇದನ್ನ ವಾಪಸ್ ಬಕೆಟಿಗೆ ಹಾಕೊಳ್ತೀವಿ. ಅದ್ರ ಮೇಲೆ ವಿಲ್ ಡಿಸೈಡ್ ರೂಲ್ಸ್ ಗೋಯಿಂಗ್ ಬಿ ದ ವಿನ್ನರ್. ಅವ್ರ ಕಡೆಯಿಂದ 10 ನಿಮಿಷ, ನನ್ನ ಕಡೆಯಿಂದ 5 ನಿಮಿಷ ಎಕ್ಸ್ಟ್ರಾ ಕೊಡ್ತಾ ಇದ್ವಿ. 15 ನಿಮಿಷದಲ್ಲಿ ಮಾಡಿ, ಇಲ್ಲ ಅಂದ್ರೆ ಫಿನಿಶ್ ಮಾಡಿ, ರೈಟಾ? 15 ಮಿನಿಟ್ಸ್ ಕೊಟ್ಟು ನೋಡಿ, ಪಾಪ ಎಲ್ಲ ಖುಷಿ ಪಡ್ತಾರೆ. ಸೊ ಈ 15 ಮಿನಿಟ್ಸ್ ಬೈ ಎನಿ ಚಾನ್ಸ್ ಅವ್ರು ಖಾಲಿ ಮಾಡಲಿಲ್ಲ ಅಂದ್ರೆ ಸೇಮ್ ಆಸ್ ಐ ಸೆಡ್ ಬಕೆಟ್ಗೆ ವಾಪಸ್ ನಿಮ್ಮ ರೈಸ್ ಅನ್ನ ಹಾಕುವಂಥದ್ದು, ರೈಸ್ ಕ್ವಾಂಟಿಟಿ ಮತ್ತೆ ಮೊಟ್ಟೆ ಕ್ವಾಂಟಿಟಿ ಇದೆಲ್ಲನ ನೋಡಿ ಡಿಸೈಡ್ ಮಾಡ್ಬೋದು. ಬಟ್ ಅದಕ್ಕೆ ಹೇಳ್ಬಿಟ್ಟು ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟೇ ತಿನ್ನಿ. ಆಗ್ಲಿಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ದಯವಿಟ್ಟು. ಸುಮ್ಮನೆ ಟೆನ್ಷನ್ ತೊಗೊಳೋದು ಮತ್ತೆ ತಿನ್ನಿ ಅಂತ ನಿಮ್ಮ ಆರೋಗ್ಯ ಬೇಡ. ನಿಮಗೆ 15 ಮಿನಿಟ್ಸ್ ಟೈಮ್ ಸ್ಟಾರ್ಟ್. ಕೌಂಟ್, ಬಾಬಾ ಕೌಂಟಿಂಗ್ ಸ್ಟಾರ್ಟ್. 15 ನಿಮಿಷ ಟೈಮ್ ಇವಾಗಿಂದ. 15 ನಿಮಿಷ ಟೈಮ್ ಅಷ್ಟೇ ಫೈನಲ್. 1:55 ಇದೆ ಟೈಮ್. ಸೊ ಸರ್ 5 ನಿಮಿಷ ಗ್ರೇಸಿಂಗ್ ಕೊಟ್ಟಿರೋದ್ರಿಂದ 2 o'clock ಅಂತ ಆಗುತ್ತೆ. 1:55 2:10 ಕ್ಲೋಸ್. 2:10 ಇಸ್ ದ ಲಾಸ್ಟ್ ಟೈಮ್. ಊಟ ತಿನ್ನವಾಗ ಇಲ್ಲಿ ನೋಡಿ ಎದ್ಮಾಗ ನೋಡ್ಕೊಂತೀನಿ, ಹೊಟ್ಟೆ ಪಡ ಪಡ ಅಂತ ಹೋಗುತ್ತೆ ಒಳಗಡೆ. ಅವರೇ ನೋಡಕ್ ಆಯ್ತು. ಇಲ್ಲ, ಈಗ 1:55 ಇದೆ. ಸೊ 5 ನಿಮಿಷ ಗ್ರೇಸಿಂಗ್ ಟೈಮ್ ಅಂದ್ರೆ 5 ನಿಮಿಷ 10 ಮಿನಿಟ್ಸ್ ಆಸ್ ಸಂತೋಷ್ ಸರ್ ಹೇಳ್ದಂಗೆ ಒಟ್ಟು 15 ನಿಮಿಷ ಸೇರಿದ್ರೆ 2:10 ಕ್ಲೋಸಿಂಗ್ ಟೈಮ್. 2 ಬಕೆಟ್ ತಿನ್ಕೊಂಡ್ರೆ ಸರಿ, ಬೇಕಾದ್ರೆ ಅವ್ರು ಹಾಕಪ್ಪ, ಬೇಕು ಇದು ಹಾಕಪ್ಪ. 595 ಇದೆ ಸಾಕಾ? That's going to be first. And ಸುಜನ್ ಅವ್ರದ್ದು ಬಂದು 665 ಆಗುತ್ತೆ ಸೆಕೆಂಡ್. ಹರಿ ಅವ್ರದ್ದು ಬಂದು 710 ಆಗುತ್ತೆ, ದಟ್ಸ್ ಥರ್ಡ್. ಅಂಡ್ ಇದಾದ್ಮೇಲೆ ಏನಾದ್ರು ವಿ ಆರ್ ಸ್ಟಿಲ್ ಹ್ಯಾವ್ ಅ ಕಾನ್ಸಲೇಷನ್ಸ್ ಏನಾದ್ರು ಇದೆ ಅಂತಂದ್ರೆ ದಟ್ಸ್ 830 ಫಾರ್ ಮದನ್. ಓಕೆ. ಸೊ ದಟ್ಸ್ ಅ ಫೋರ್ತ್ ಪ್ಲೇಸ್. ಐ ಆಮ್ ಜಸ್ಟ್ ಸೇಯಿಂಗ್ ಬಿಕಾಸ್ ನಾವು ಅನೌನ್ಸ್ ಮಾಡಿರೋದು ಫಸ್ಟ್ 3 ಪ್ಲೇಸಸ್. ಫೋರ್ತ್ ಅಂದ್ರೆ ನಾನು ಜಸ್ಟ್ ಅನ್ ಆರ್ಡರ್ ಅಲ್ಲಿ ಹೇಳ್ತಾ ಇದ್ದೀನಿ. ಇಟ್ಕೊಳ್ಳಿಪ್ಪ, ಇಲ್ಲಿ ನೋಡಿ, ಇಲ್ಲಿ ಶೋ ಮಾಡ್ರಿ, ಈಗ ಶೋ ಮಾಡ್ರಿ. ಹೀಗೆ ಶ್ರೀರಂಗಪಟ್ಟಣದಿಂದ ಆಗಮಿಸಿ 2ನೇ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಇವರು ತಗೊಳ್ತಾ ಇರುವಂತ ಬಹುಮಾನದ ಮೊತ್ತ ಬಂದು 5,000 ಶ್ರೀರಂಗಪಟ್ಟಣದ ಸೃಜನ್, ಕಂಗ್ರಾಚುಲೇಷನ್ಸ್. ಬಹುಮಾನವನ್ನು ಪಡ್ಕೊಂಡಿರುವಂತದ್ದು 2ನೇ ಬಹುಮಾನ. Thank you. Congratulations and all the best. Where is third one? So third place to Mr. Hari Prasad. Congratulations. ಊಟ ವ್ಯತ್ಯಾಸ ಆಗಿದೆ ಅಷ್ಟೇ ಎಲ್ಲರಿಗೂ. ಅಶ್ವಿನಿ ಮೇಡಮ್ ಈ ಕಡೆ ಹೇಳುವುದಕ್ಕೂ
ಸೈಲೆಂಟ್ ಆಗಿ 3ನೇ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಮದನ್ ಅವರು ಇವರು ಕೂಡ ವಾಪಸ್ ಬರಿಗೈಯಲ್ಲಿ ಹೋಗ್ತಾ ಇಲ್ಲ. ಸೊ ಇವ್ರಿಗೂ ಕೂಡ ಕಿಶೋರ್ ಅವರು ಅವರ ಒಂದು ಖುಷಿಯಿಂದ ಈ ಒಂದು ಬಹುಮಾನವನ್ನ ಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ನಮ್ಮ ರುಚಿ ಮೆಸ್ ನ ಈ ಒಂದು ಬಕೆಟ್ ಬಿರಿಯಾನಿಯನ್ನ ಎಂಜಾಯ್ ಮಾಡಿದಂತ ಫಸ್ಟ್ ಟ್ರೈ ತಗೊಂಡಂತ ಎಲ್ಲ ಕಾಂಪಿಟೇಟರ್ಸ್ ಜೋರಾದ ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್. ಅಂಡ್ ನೆಕ್ಸ್ಟ್ ಮರೆಯದಿರಿ, ಮರೆತು ಮೋಸ ಹೋಗದಿರಿ. ಬನ್ನಿ, ಒಳ್ಳೆ ಬಿರಿಯಾನಿ ನಿಮ್ದಾಗಿಸ್ಕೊಳ್ಳಿ. ಬಕಾಸೂರ ಬಾಡೂಟ ಆಗಿರ್ಬೋದು, ಒಳ್ಳೆ ಫಿಶ್ ತವಾ ಫ್ರೈ ಆಗಿರ್ಬೋದು. ರುಚಿ ಮೆಸ್ ಇಸ್ ರೆಡಿ ಟು ಸರ್ವ್ ಫಾರ್ ದ ಮೈಸೂರಿಯನ್ಸ್. 5ನೇ ಪ್ರೈಸ್ ಆಗಲಿ. ಜೀವನ. Congratulations.